ವಿಡಿಯೋ ಎಂಟಂಕ ನೋಡಿ ಸಖತ್ತಾಗಿರುತ್ತೆ. ನಾನು ಬಂದು ರೈಲ್ವೆ ಮೇಲೆ ನಿಲ್ಸ್ಬಿಟ್ಟು ನೋಡಿದಾಗ ನಮ್ಮ ಹುಣಸೆ ಮರದ ಹತ್ರ ಹುಲಿ ಕೂತ್ಬಿಟ್ಟಿದ್ದು ಗೈಸ್. ನಾನು ಸಡನ್ನಾಗಿ ನೋಡ್ಬಿಟ್ಟು ಎದ್ರಕೊಂಡೆ. ಆ್ಯಕ್ಚುಲಿ ಅದು ನಮ್ದೇನೆ. ಸೊ ನಾನು ಅಜ್ಜನ ಎತ್ಕೊಂಡು ರೊಟ್ಟಿ ಹೊಡಿಬೇಕಿತ್ತು. ಯಾಕಂದ್ರೆ 5ನೇ ಹೊಡೆದಿದ್ದೆ ಅಲ್ವಾ, ಆ ಕಡೆ ಹೊಡಿತೀನಿ ಅಂದಿದ್ದೆ. ಸೊ ಅದನ್ನೇ ಹೊಡಿತೀನಿ ನೋಡಿಲಿ. ಒಂದು ಸೈಡ್ 3 ಅಡಿ ಇದೆ, ಇನ್ನೊಂದು ಸೈಡ್ 6 ಅಡಿ ಇದೆ ಸಾಲು. ಸೊ ಅದು ಮುಗಿಸ್ಕೊಂಡು ತೋರಿಸಿದ ಮನೆ ಹೆಂಗೆ ಕ್ಲೀನ್ ಆಯಿತು ಅಂತೆಲ್ಲ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ಆಗ ಬೇಗ ಅಪ್ಡೇಟ್ ಬರುತ್ತೆ ನಿಮಗೆ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾರು ಅವಳು ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಹೋಗ್ತಿರ್ತೀನಿ ನಾನು. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತ ಕಾಣಿಸ್ತೆ ಅಂತ. ಮೊದಲು ಇಲ್ಲಿ ಓಡಾಡೋಕ್ಕಾಗ್ತಿಲ್ಲ, ಅಷ್ಟು ಬೀಟ್ಸ್ ಬೆಳ್ಕೊಂಡಿತ್ತು. ಅದಾದ್ಮೇಲೆ ಸಂಜೆ ಮೇಲೆ ನಮ್ಮ ಹೊಲಕ್ಕೆ ದೊಡ್ಡ ಗಾಡಿ ಬಂದಿತ್ತು ನೀರು ಹೊಡಿಯೋಕ್ಕೆ. ಯಾಕಂದ್ರೆ ನಮ್ಮ ಅರ್ಜುನಲ್ಲಿ ಹೊಡೆಯೋಕ್ಕಾಗ್ತಿಲ್ಲ, ಅದರಿಂದ ದೊಡ್ಡ ಗಾಡಿನೇ ತುಂಬ ಕಷ್ಟ ಆಗ್ತಿತ್ತು ಹೊಡಿಯೋಕ್ಕೆ. ಸೊ ದೊಡ್ಡ ಗಾಡಿ ಹೊಡೆದ್ಬಿಟ್ಟು ಹೋಯ್ತು. ಅದಾದಮೇಲೆ ಈ ಸೈಡು ಬಾಳೆ ಕಟ್ಟೆದು ಪಾತ ಕ್ಲೀನ್ ಮಾಡ್ತಿದ್ರು, ಅದು ನೋಡೋಕೆ ಬಂದೆ. ಆಮೇಲೆ ಇನ್ನೊಂದು ಸೈಡ್ ಬಾಳೆ ಕಟ್ಟೆಗೆ ಡ್ರಿಪ್ ಇಳಿತಿದ್ರು, ಬೆಂಟು ತೋರಿಸ್ತೀನಿ ಅದನ್ನೂ ನೋಡ್ತಿರ್ಬೋದು ನೀವು, ಹೇಳ್ಕೊಂಡು ಹೋಗ್ತಿದ್ದಾರೆ. ಅದಾದಮೇಲೆ ಇದಕ್ಕೇ ನೀರು ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲಿ ಬೀಳ್ತಿದ್ದೇನೆ ಅಂತೆಲ್ಲ. ಸೊ ಮೋಟ್ರ್ ಮಾಡಿ ಬಂದೆ ನೋಡೋಕ್ಕೆ. ಸೊ ಎಲ್ಲ ಕಡೆ ಕರೆಕ್ಟಾಗಿ ಬೀಳ್ತಿತ್ತು ಫ್ರೆಂಡ್ಸ್. ನೀರು ತೋರಿಸ್ತೀನಿ ನಿಮಗೆ ಮುಂದ್ಗಡೆ ನೋಡಿ, ಎಲ್ಲ ಕಡೆ ಕರೆಕ್ಟಾಗಿ ಬೀಳ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ರೆಡಿ, ಆಗ ಬೇಗ ಅಪ್ಡೇಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ನೆಕ್ಸ್ಟ್ ವಿಡಿಯೋ ಸಿಗೋಣ.